ಎಲೆಕ್ಷನ್ಸ್ ಅಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋ ಕತೆ ಎಲ್ಲ ನಮಗೆ ಗೊತ್ತಿಲ್ಲ. ಗೊತ್ತಿರೋ ವಿಷಯ ಏನು ಅಂದ್ರೆ ನಿಮ್ಮ ಅಚ್ಚು ಮೆಚ್ಚಿನ ಪಟಾಕಿ ಶ್ರುತಿ ಇಸ್ ಬ್ಯಾಕ್. ದರ್ಶಿನಿಯಲ್ಲಿ ಡೆಮೋಕ್ರಸಿ ಅಂತ ಹೇಳ್ತಾ ಇದೀನಿ. ಓಟ ಜೂಟ ಅಂತ ಮಹಾಜನಗಳನ್ನ ಕೇಳೋಣ. ಎಕ್ಸಾಕ್ಟ್ಲಿ ಇವತ್ತಿಂದ ಹಿಡಿದು 2 ವಾರಗಳಿವೆ. ಅದಾದ್ಮೇಲೆ ಎಲ್ಲರೂ ತೋರಿಸ್ಬೇಕು ನಮ್ಮ ಬೆರಳನ್ನ. ಏನಕ್ಕೆ ಅಂದ್ರೆ ನೋ 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 ಅಂತ ಹೇಳಕ್ಕಲ್ಲ, ವೋಟ್ ಮಾಡಕ್ಕೆ ತೋರಿಸ್ಬೇಕು. ಸೊ ಈ 2 ವಾರಗಳಲ್ಲಿ ಎಷ್ಟು ಜಾಗಗಳನ್ನ ಕವರ್ ಮಾಡೋಕ್ಕಾಗುತ್ತೋ ಅಷ್ಟು ಜಾಗಗಳನ್ನ ಕವರ್ ಮಾಡ್ತಾ ಇದೀನಿ. ಕಾಯಕವೇ ಕೈಲಾಸ. ಬೆಳಗ್ಗೆ ಎದ್ರೆ ರೇಡಿಯೋ, ಸಂಜೆ ಆದ್ರೆ ಟಿವಿ. ಆಹಾ ಎಂತ ಜೀವನ ನೋಡಿ. ಸರಿ, ಫಾಲೋ ಮೀ, ಲೆಟ್ಸ್ ಗೋ ಇನ್ಸೈಡ್. ಕನಕಪುರ ರಸ್ತೆಯಲ್ಲಿ ಸೇ ಚೀಸ್ ಅನ್ನೋ ಒಂದು ಜಾಗದಲ್ಲಿ ಇದೀವಿ ಇವಾಗ. ಇವರು ಸ್ಪೆಷಲ್ ಆಗಿ ವೋಟಿಂಗ್ ಗೋಸ್ಕರ ಏನೋ ಫ್ರೀ ಆಗಿ ಕೊಡ್ತಾ ಇದಾರಂತಪ್ಪ. ಫ್ರೀ ಅಂತ ಹೇಳಿದ ತಕ್ಷಣ ಮೈಯೆಲ್ಲ ಬಾಯಿ ಅಂತಾರಲ್ಲ. ಕಮ್ ಆನ್, ಲೆಟ್ಸ್ ಗೋ ಚೆಕ್ ಇಟ್ ಔಟ್. ಓಹೋ, ಎಲ್ಲೋ ಡಟ್ಟಿ ಫೆಲ್ಲೋ ಅಂತಾರೆ. ಬಟ್ ದಿಸ್ ಪ್ಲೇಸ್ ಲುಕ್ಸ್ ರಿಯಲಿ ಬ್ರೈಟ್ ಅಂಡ್ ಫೈನ್. ಆಕ್ಚುಲಿ ಏನ್ ಗೊತ್ತಾ, ಹೊಸ ಸರ್ಕಾರ ಬಂದಿದ ತಕ್ಷಣ ಮಾಡ್ಬೇಕಾಗಿರೋ ಮೊದಲನೇ ಕೆಲಸ ಏನಪ್ಪಾ ಅಂದ್ರೆ, ಮಹಾಜನಗಳು ಹೇಳದ್ ಬಂದೆ, ಮೇಡಮ್ ಬಿಗ್ ಜಾಮ್ಸ್ ಎಲ್ಲಿ ನೋಡಿದ್ರು ಬಿಗ್ ಜಾಮ್ಸ್ ಅನ್ನ ಕ್ಲಿಯರ್ ಮಾಡಿಸಿ ಅಂತ. ಇವತ್ತು ನಾನು ಮಲ್ಲೇಶ್ವರಮಿಂದ ಈ ಕನಕಪುರ ರಸ್ತೆಗೆ ಬರೋ ಹೊತ್ತಿಗೆ ಅರ್ಧ ಕರ್ಗೋದೆ. 200 ಗ್ರಾಮ್ ಕಡಿಮೆನೂ ಆಗ್ಬಿಟ್ಟೆ. ಹೆಂಗೆ ಅಂದ್ರೆ ಎಲ್ಲ ಕಡೆ ಬಿಗ್ ಜಾಮ್ಸ್. ನಾಟ್ ಬಿಕಾಸ್ ದೇ ವಾಸ್ ಟ್ರಾಫಿಕ್. ಮಹಾಜನಗಳಿಗೆ ಗಾಡಿ ಓಡ್ಸಕ್ ಬರೋಲ್ಲ. ದಟ್ ಇಸ್ ಅ ಫ್ಯಾಕ್ಟ್. ಇಷ್ಟನೋ ಕಷ್ಟನೋ ಏನಪ್ಪ ಶ್ರುತಿ ಹಿಂಗೆ ಹೇಳ್ಬಿಟ್ರಲ್ಲ ನೀವು ಅಂತ. ನೀವು ಬೆಂಗಳೂರು ಟ್ರಾಫಿಕ್ನ ಬ್ರ್ಯಾಂಡ್ ಅಂಬಾಸಿಡರ್ ಆದ್ರೆ ಈ ಥರ ಹೇಳ್ಬೋದಾ ಅಂದ್ರೆ ಸತ್ಯ ಅದು. ನಿಮಗೆ ನನಗೆಲ್ಲ ಗಾಡಿ ಓಡ್ಸಕ್ ಬರೋಲ್ಲ. ಮಧ್ಯದ ರಸ್ತೆಯಲ್ಲಿ ಒಂದು ಗಾಡಿನ ಪಾರ್ಕ್ ಮಾಡ್ಕೊಂಡು ಹಿಂದೆ BMTC ಬಸ್ಸನ್ನು ಪೇ 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 ಅಂತ ಹಾರ್ನ್ ಹೊಡಿತಾ ಇದ್ದ. ಸೊ ಬರೋ ಸರ್ಕಾರ ಒಳ್ಳೆ ಸರ್ಕಾರ ಆಗಿರ್ಬೇಕು ಅಂದ್ರೆ ಒಳ್ಳೆ ಪ್ರಜೆಗಳಾಗಿರ್ಬೇಕಪ್ಪ ನಾವು. ಬಟ್ ನನ್ನ ಸಾರಥಿ ಕಂಪ್ಲೇಂಟೇ ಮಾಡಲಿಲ್ಲ. ಯಾರು ನನ್ನ ಸಾರಥಿ ಅಂದ್ರೆ, ಮೀಟ್ ಹಿಮ್ ಪೀಪಲ್, ಮಹಾಜನಗಳೇ, ಮೈ ಬೆಸ್ಟ್ ಹಾಫ್ ಅಚ್ಚುಮೆಚ್ಚಿನ ವಿಜಯ್ ಅಂತ. ಇವರೇ ನಮ್ಮ ಯಜಮಾನ್ರು. ಸುಮಾರು ಜನರು ನೀವು ನನ್ನ ಪಟಾಕಿ ಶ್ರುತಿ ಫೇಸ್ಬುಕ್ ಪೇಜಲ್ಲಿ ಕೇಳಿದ್ರಿ, ಏನ್ ಮೇಡಮ್ ನೀವು ಯಜಮಾನ್ರನ್ನ ತೋರಿಸದೇ ಇಲ್ಲ ನೀವು ಅಂತ. ನೋಡಿ, ಸೊ ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ ಬೇರೆ. ಸೊ ಬಹಳ ಖುಷಿ ಆಗುತ್ತೆ ನಿಮ್ಗೆ. ಹಾಯ್ ವಿಜಯ್. ಹಾಯ್, ನಮಸ್ಕಾರ ಅಂತ ಹೇಳಿ. ನಮಸ್ಕಾರ. ಈ ಸತಿ ಓಟಾ ಜೂಟಾ? ಓಟು. ಯಾರಿಗೆ ಹಾಕ್ತೀರಾ ಅಂತ ಕೇಳಲ್ಲ. ಇಷ್ಟೆಲ್ಲ ಮರ್ಯಾದೆ ಕೊಟ್ಟು ಅಭ್ಯಾಸನೇ ಇಲ್ಲ. ಯಾರಿಗಪ್ಪ ಹಾಕ್ತೀಯ ನೀನು ಅಂತ ಏಕವಚನದಲ್ಲಿ ಮಾತಾಡಿ ಇವಾಗ ಇಷ್ಟೆಲ್ಲ ಮರ್ಯಾದೆ ಕೊಡ್ಬೇಕಾ? ಯಾರಿಗೆ ಹಾಕ್ತೀರಾ ಅಂತ ಕೇಳಲ್ಲ. ಬಟ್ ಯಾಕೆ ಓಟ್ ಹಾಕ್ಬೇಕು? ಬಿಕಾಸ್ ಇಟ್ಸ್ ಅ ರೈಟ್. ಬಿಕಾಸ್ ಇಟ್ಸ್ ಅ ರೈಟ್. ಸರಿ, ಅದನ್ನ ಬಿಟ್ಟು ಬಿಕಾಸ್ ಇಫ್ ಯು ವಾಂಟ್ ಅ ಗುಡ್ ಗವರ್ಮೆಂಟ್ ವಿ ಹ್ಯಾವ್ ಟು ವೋಟ್ ಇನ್. ವಿಜು, ಸುಮಾರು ಜನರಿಗೆ ಅನ್ಸುತ್ತೆ ದಟ್ ನೀವು ಕನ್ನಡದಲ್ಲೇ ಮಾತಾಡಲ್ಲ. ಯಾಕೆ ಮೇಡಮ್ ನೀವು ಯಜಮಾನ್ರು ಮಾತಾಡಲ್ಲ ಕನ್ನಡದಲ್ಲಿ ಅಂತ? ನೀವು ಕನ್ನಡದಲ್ಲಿ 1-2 ಮಾತಾಡಬೇಕು. ಮಾತಾಡ್ತೀನಿ. ಮಾತಾಡ್ತೀರಾ? ವೆರಿ ನೈಸ್. ಸೊ ಹೇಳಿ, ಮತ್ತೆ ಕನ್ನಡದಲ್ಲಿ ಹೇಳಿ ಜನರಿಗೆ, ವೋಟ್ ಹಾಕಿ ಒಳ್ಳೆ ಸರ್ಕಾರ ಬೇಕು ನಮ್ಗೆ ಅಂತ. ವೋಟ್ ಹಾಕಿ ಒಳ್ಳೆ ಸರ್ಕಾರ ಬೇಕು. ಈಸ್ ವೆರಿ ಶೈ. ನನಗೆ ಆಪೋಸಿಟ್ ಕ್ಯಾರೆಕ್ಟರು. ಓಕೆ, ಇನ್ನಷ್ಟು ಮಹಾಜನಗಳನ್ನ ಮಾತಾಡ್ಸೋಣ. ಆ್ಯಂಡ್ ಲೈಕ್ ಐ ವಾಸ್ ಟೆಲ್ಲಿಂಗ್ ಯು, ವಿ ಹ್ಯಾವ್ ಓನ್ಲಿ 2 weeks ಟು ಗೋ ಫಾರ್ ದಿ ಫೈನಲ್ ವೋಟಿಂಗ್ ಟು ಹ್ಯಾಪನ್, ಎಲೆಕ್ಷನ್ಸ್ ಟು ಹ್ಯಾಪನ್ ಮೇ 12ನೇ ತಾರೀಕು ನಮ್ಮ ಬೆಂಗಳೂರಿನಲ್ಲಿ. ಅದಕ್ಕಿಂತ ಮುಂಚೆ ಬಾಕಿ ಮಹಾಜನಗಳನ್ನ ಕೇಳೋಣ ಏನು ಪ್ಲಾನ್ಸ್ ಅಂತ. ಹಾಯ್, ಏನು ನಿಮ್ಮ ಹೆಸರು? ಅಮಿತಾ. ವೋಟಾ ಜೂಟಾ? ವೋಟ್ ಡೆಫಿನೆಟ್ಲಿ. ಸೊ ಏನು ಜೂಟ್? ಯಾವ ಊರಿಗೂ ಹೋಗೋ ಪ್ಲಾನ್ ಇಲ್ಲ? ಏನೂ ಇಲ್ಲ. ಪ್ಲೀಸ್ ಎಲ್ಲರೂ ವೋಟ್ ಮಾಡಿ. ದಿಸ್ ಈಸ್ ಯೋರ್ ಕಾನ್ಸ್ಟಿಟ್ಯೂಷನಲ್ ರೈಟ್. ಎವ್ರಿವನ್ ಎಲ್ಲರೂ ವೋಟ್ ಮಾಡಲೇಬೇಕು. ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಅಂತೆಲ್ಲ ದೊಡ್ಡ ಡೈಲಾಗ್ಸ್ ಎಲ್ಲ ಉಪಯೋಗಿಸ್ತಾ ಇದ್ರೆ. ಏನು ಲಾ ಸ್ಟೂಡೆಂಟಾ ನೀವು? ಐ ಆಮ್ ಅನ್ ಅಡ್ವೊಕೇಟ್. ನೋಡಿದ್ರಾ, ಎಲ್ಲೋ ಒಂದು ಲಿಂಕ್ ಇದೆ. ಎಸ್, ಪರ್ಫೆಕ್ಟ್. ಎಸ್, ಏನು ನಿಮ್ಮ ಹೆಸರು? ನನ್ನ ಹೆಸರು ಮಂಜುಳಾ ಮೋಹನ್ ಅಂತ. ಮಂಜುಳಾ ಅವರೇ, ಸೂಪರ್. ಏನು ಮಾಡ್ಕೊಂಡಿದ್ದೀರಾ? ನಾನು ಸಾಹಿತ್ಯ, ಸಂಗೀತ, ಕನ್ನಡ ಚಳವಳಿ ಕ್ಷೇತ್ರದಲ್ಲಿರೋದು. ಪತ್ರದ ಹೋರಾಟ ಎಲ್ಲ ಮಾಡಿದ್ದೀರಾ? ನಾವು ಕರ್ನಾಟಕದ ಯಾವುದೇ ಒಂದು ನೆಲಜಲದ ಸಮಸ್ಯೆ ಬಂದಾಗ, ನಮ್ಮ ನಾಡು ನುಡಿಯ ಬಗ್ಗೆ ಏನಾದರೂ ಸಮಸ್ಯೆ ಬಂದಾಗ, ನಾವು ಅನ್ಯಾಯ ನಡೆದಾಗ ನೇರವಾಗಿ ಹೋರಾಟಕ್ಕೆ ಇಳಿತೀವಿ. ಸೊ ಈ ಸತಿ ಹೊಸ ಸರ್ಕಾರ ಬಂದಿದ ತಕ್ಷಣ ಏನು ನಿಮ್ಮ ಎಕ್ಸ್ಪೆಕ್ಟೇಷನ್ಸ್? ಹೊಸ ಸರ್ಕಾರ ಬಂದಾಗ ಒಂದು ಸ್ವಚ್ಛ ಆಡಳಿತ ಬೇಕು, ಮತ್ತೆ ಬದಲಾವಣೆ ಬೇಕಾಗಿದೆ. ಈಗ ನನಗೆ ಪ್ರಾದೇಶಿಕ ಪಕ್ಷ ಬಂದರೆ ನಾವು ಮೇಲೆ ಸೆಂಟ್ರಲ್ ಗೌರ್ಮೆಂಟ್ನ ಕಂಟ್ರೋಲಿಗೆ ತಗೋಬೋದು. ಓಹೋ, ಪ್ರತಿಯೊಬ್ಬರು ಗೆದ್ದಿರೋವಂಥ ವ್ಯಕ್ತಿಗಳು ನಮ್ಮ ನಾಡು ನುಡಿಯ ಬಗ್ಗೆ ಕಾಳಜಿ ವಹಿಸ್ಕೊಬೇಕು. ಮೊದಲು ನಮ್ಮ ನಾಡು ನುಡಿಯ ಬಗ್ಗೆ, ನಮ್ಮ ನೆಲಜಲದ ಸಮಸ್ಯೆ ಬಗ್ಗೆ ಕಾಳಜಿ ವಹಿಸ್ಬೇಕು. ಅದ್ಭುತ. ಅದು ಬಹಳ ಇಷ್ಟಪಡ್ತೀನಿ ನಾನು. ನಿಮ್ಮನ್ನು ಕೇಳೋದೇ ಇಲ್ಲ ಓಟಾ ಜೂಟ ಅಂತ. ನೀವು ಓಟ್ ಹಾಕ್ತೀರಾ. ನಿಮ್ಮ ಹೆಸರು? ಅಷ್ಟೇ, ನಾನು SV ಚಂದ್ರಕಲಾ, ಶಿವಮೊಗ್ಗ. ಸೊ ವಾಪಸ್ ಹೋಗ್ತೀರಾ ಓಟ್ ಮಾಡಕ್ಕೆ? ಅಪ್ಪ, ಸದ್ಯ ಖುಷಿ ಆಗ್ತಿದೆ. ಶಿವಮೊಗ್ಗದಲ್ಲಿ ಯಾರು ನಿಂತಿದ್ದಾರೆ ಗೊತ್ತಾ ನಿಮಗೆ? ಹೌದು, ಶಿವಮೊಗ್ಗದಲ್ಲೇ 3 ಪಕ್ಷಗಳ ಪ್ರಬಲರೇ ನಿಂತಿದ್ದಾರೆ. ನಮಗೆ ಏನು ಯಾರು ಕ್ಯಾಂಡಿಡೇಟ್ ಇಷ್ಟ ಆಗ್ತಾರೆ ಅವ್ರಿಗೆ ಡೆಫಿನೆಟ್ಲಿ ನಾವು ಓಟ್ ಮಾಡ್ತೀವಿ. ಬೈ ದ ವೇ, ಶಿವಮೊಗ್ಗ ಅಂದಿದ ತಕ್ಷಣ ಶಿವಮೊಗ್ಗದಲ್ಲಿ 40 ಡಿಗ್ರೀಸ್ ಅಂತೆ ತಾಪಮಾನ. ಏನು ಶೆಕೆ! ಮಲೆನಾಡಲ್ಲೇ ಶೆಕೆ ಆಗೋದ್ರೆ ಹೆಂಗೆ ಬೆಂಗಳೂರು? ಮತ್ತೆ ಏನು ಬರುತ್ತೆ ಕಾಲಮಾನ ಹಾಗೆ ಅಲ್ವಾ, ಅದಕ್ಕೆ ನಾವು ಹೊಂದ್ಕೊಂಡು ಹೋಗಬೇಕು. ನಾವು ಸೂರ್ಯ ನೀನು ಬಿಸಿಲು ಕಡಿಮೆ ಮಾಡು ಅನ್ನೋಕ್ಕಾಗಲ್ಲ ಅಲ್ವಾ?
ಸೊ ನಾವು ವೋಟ್ ಮಾಡಲ್ಲ, ಸರ್ಕಾರ ಚೆನ್ನಾಗಿಲ್ಲ, ನಾವು ವೋಟ್ ಮಾಡಲ್ಲ ಅಂತಾನು ಹೇಳಕ್ಕಾಗಲ್ಲ. ಖಂಡಿತ ವೋಟ್ ಮಾಡಿದ್ರೇನೆ ಒಳ್ಳೆ ಸರ್ಕಾರ ಬರೋದು. ಹೌದು, ಈ ಸಲ ಅಂತೂ ತುಂಬಾ ಯಂಗ್ಸ್ಟರ್ಸ್ನ ಒಂದು ಆಕರ್ಷಿಸಕ್ಕೆ ವಿವಿ ಪಾಟ್ ಬೇರೆ ಮಾಡಿರೋದ್ರಿಂದ ಅದು ಹೆಚ್ಚಿನ ನಾಲೆಡ್ಜ್ ಅದನ್ನ ಪ್ರಚಾರ ಆಗಬೇಕಾಗಿದೆ. ಅದರಲ್ಲಿ ಖಂಡಿತ ಯಾರು ವೋಟ್ ಇಲ್ಲಿ ಫ್ರಾಕ್ಸಿ ಆಗೋ ಸಂಭಾವನೆ ಇಲ್ಲ, ಯಾರು ಆರೋಪಗಳು ಮಾಡೋಂಥ ಸಂಭಾವನೆ ಇಲ್ಲ. 7 ಸೆಕೆಂಡ್ಸ್ ಕೂಡ ನಮಗೆ ಕಾಣುತ್ತೆ, ಆನಂತರ ಅಲ್ಲಿ ಕಟ್ಟಾಗಿ ಬೀಳುತ್ತೆ. ಯಾರಿಗೆ ವೋಟ್ ಅಂತ ನಿಖರವಾಗಿ ನಾವಲ್ಲಿ ಆ ವಿವಿ ಪಾಟಿಂದ ಹೇಳ್ಬೋದು ಅಂತ. ಖಂಡಿತ ಮಿಸ್ಟೇಕ್ ಬಿಕೇಮ್ ರಾಂಗ್ ಮಾಡಿದ್ದಾರೆ. ಅಯ್ಯೋ ನಾನು ಹೇಗ್ ವೋಟ್ ಹಾಕಿದ್ದೆ, ಬೀಗ ಹೋಯ್ತಲ್ಲ ವೋಟ್ ಅಂತ ಹೇಳೋ ಚಾನ್ಸೇ ಇಲ್ಲ. ವಿವಿ ಪ್ಯಾಟ್ ಅಲ್ಲಿ ಇಮಿಡಿಯೇಟ್ಲಿ ಒಂದು ಸಣ್ಣ ಪೇಪರ್ ಮೂಲಕ ಗೊತ್ತಾಗ್ಬಿಡುತ್ತೆ ಯಾರಿಗೆ ನಮ್ಮ ಮತ ಹೋಗಿದೆ ಅಂತ. ಒಂದು ಮಾತ್ರ ನಡಿಬೇಕಾಗಿರೋದು ಏನಪ್ಪಾ ಅಂದ್ರೆ, ನಾವಾಗ್ಲೂ ಮತದಾನ ಅಂತ ಅದಕ್ಕೆ ಕರೆಯೋದು, ಅದನ್ನ ದಾನ, ಒಳ್ಳೆ ಕೆಲಸ, ಮತದಾನ ಮಾಡಬೇಕಾಗಿದೆ. ಸರಿ, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಪ್ರೂವ್ ಮಾಡಾಯ್ತು. ನಮ್ಮ ಗಂಡಸರಿಗೆ ಸ್ವಲ್ಪ ಜನರಲ್ ನಾಲೆಜ್ ಇದೆಯಾ ಅಂತ ವಿ ವಿಲ್ ಫೈಂಡ್ ಔಟ್. ನಮಸ್ಕಾರ. ನಮಸ್ಕಾರ. ಏನ್ ನಿಮ್ಮ ಹೆಸರು? ಭಾನು ಪ್ರಕಾಶ್ ಅಂತ. ಭಾನು ಪ್ರಕಾಶ್. 2 ನೇಮ್ಸ್ ಯು ಹ್ಯಾವ್. ಸೊ 2 ವೋಟ್ ಹಾಕ್ತೀರಾ? ಇಲ್ಲ, ಒಂದೇ ಹಾಕೋದು. ಒಂದೇ. ಸರಿ ಹೇಳಿ, ಓಟಾ ಜೂಟಾ? ಓಟೆ. ಮನೆಯಲ್ಲಿ ಎಲ್ಲರಿಗೂ ಹೇಳಿದಿರಾ ವೋಟ್ ಹಾಕ್ಬೇಕು ಅಂತ? ಖಂಡಿತ ಎಲ್ಲರೂ ವೋಟ್ ಮಾಡ್ತೀವಿ. ನೀವೇನಾದ್ರೂ ಇವ್ರಿಗೆ ವೋಟ್ ಹಾಕ್ಬೇಕು ಅಂತೆಲ್ಲ ಪಕ್ಷಪಾತ ಎಲ್ಲ ಮಾಡ್ತೀರಾ? ಇಲ್ಲ ಇಲ್ಲ, ಅದು ಸ್ವಇಚ್ಛೆ. ಪಕ್ಕ. ಯೂಶಲಿ ಹೇಳ್ತಾರಲ್ಲ ಹೆಣ್ಮಕ್ಳು, ನಮ್ಮ ಯಜಮಾನ್ರು ಹೇಳಿದೆ ಮಾಡ್ತೀವ್ರಿ ನಾವು ಅಂತ. ಇಲ್ಲ, ಚೇಂಜ್ ಆಗಿದ್ದಾರೆ ಬಿಡಿ ಹೆಣ್ಮಕ್ಳು. ಫುಲ್ ಚೇಂಜಾ? ಎಲ್ಲದ್ರಲ್ಲೂ ಅವ್ರಿಗೆ ಇಂಡಿಪೆಂಡೆಂಟ್. ಯಾವ್ದು ನಿಮ್ ಕಾನ್ಸ್ಟಿಟ್ಯೂನ್ಸಿ ಯಾವ್ದು? ಯಶವಂತಪುರ. ಹೇ, ನಮ್ಮ ಮನೆ ಪಕ್ಕ, ನಮ್ಮ ಮನೆ ಮಲೇಶ್ವರಂ. ಯಶವಂತಪುರದಲ್ಲಿ ಯಾರು ನಿಂತಿದ್ದಾರೆ ಗೊತ್ತಾ ನಿಮ್ಗೆ? ಫುಲ್ A to Z ಹಿಸ್ಟ್ರಿ ಗೊತ್ತಾ, ತಿಳ್ಕೊಂಡಿದ್ದೀರಾ? ಸೂಪರ್. ಇವಾಗ ಇನ್ನೊಂದು ವಿಷಯ ಏನು ಅಂದ್ರೆ, ಮಹಾಜನಗಳು ಫಸ್ಟ್ ನಿಮ್ಮನ್ನ ಒಂದು ಪ್ರಶ್ನೆ ಕೇಳಬೇಕಾಗಿದೆ ನಾನು. ಅಂಡ್ ಆ ಪ್ರಶ್ನೆಗೆ ನೀವು 9513511118ಕ್ಕೆ ನಿಮ್ಮ ಉತ್ತರನ ವಾಟ್ಸ್ಆಪ್ ಮೂಲಕ ಕಳಿಸಬೇಕಾಗಿದೆ. ನಿಮ್ಮಲ್ಲಿ ಸುಮಾರು ಜನರು ಮೇಡಮ್ ವಾಯ್ಸ್ ಮೆಸೇಜ್ ಕಳಿಸಬಹುದಾ ಅಂತ ಕೇಳಿದ್ರಿ. ಖಂಡಿತವಾಗ್ಲೂ ವಾಯ್ಸ್ ಮೆಸೇಜ್ ಅನ್ನ ಕಳಿಸಬಹುದು. ಆಲ್ಸೋ ನನ್ನ ಪಟ್ ಪಟಾಕಿ ಶ್ರುತಿ ಫೇಸ್ಬುಕ್ ಪೇಜ್ ಅಲ್ಲಿ ನಿಮ್ಮ ಉತ್ತರನ ನೀವು ಕಳಿಸಬಹುದು. ಸೊ ನಿಮ್ಮ ಪ್ರಶ್ನೆ ಹೀಗಿದೆ, 224 ಕಾನ್ಸ್ಟಿಟ್ಯೂಯೆನ್ಸೀಸ್ ಅಲ್ಲಿ ಎಷ್ಟು ಫೀಮೇಲ್ MLAs ಇದ್ದಾರೆ? 224 ಕಾನ್ಸ್ಟಿಟ್ಯೂಯೆನ್ಸೀಸ್ ಅಲ್ಲಿ ಎಷ್ಟು ಫೀಮೇಲ್ MLAs ಇದ್ದಾರೆ? ಲೆಟ್ಸ್ ಸಿ, ಇಲ್ಲಿ ಯಾರಿಗಾದ್ರೂ ಗೊತ್ತಾ ಅಂತ. ನೀವು ಫೋನ್ ಹೊಡ್ಕೊಳ್ತದ್ರಿ, ನಿಮ್ಮ ಹೆಂಡತಿನೇ ಫೋನ್ ಮಾಡ್ತಿರ್ಬೋದು, ಏನ್ರಿ ಮನೆಗೆ ಬಂದಿಲ್ಲ ನೀವು ಅಂತ. ಆಫ್ ಮಾಡ್ಕೊಳ್ಳಿ ಅದನ್ನ ಫಸ್ಟ್, ಅಲ್ವಾ? ಹೆಂಡತಿನಾ? ಸೇ ಹೌವೇನೋ. 224 ಕಾನ್ಸ್ಟಿಟ್ಯೂಯೆನ್ಸೀಸ್ ಅಲ್ಲಿ ನಿಮ್ ಪ್ರಕಾರ ಎಷ್ಟು ಹೆಣ್ಮಕ್ಳಿದ್ದಾರೆ? 4. ಎಲೆಕ್ಷನ್ ನಿಂತಿರೋರಾ ಅಥವಾ ಲಾಸ್ಟ್ ಟೈಮ್ ಗೆದ್ದಿರೋರಾ? ಲಾಸ್ಟ್ ಟೈಮ್, ರೈಟ್ ನೌ ಎಷ್ಟು? 4 ಇರಬೇಕು. 4 ಅಂತ. 224 ಅಲ್ಲಿ ಓನ್ಲಿ 4 ಅನ್ಸುತ್ತಾ ನಿಮ್ಗೆ? 4. ಓಕೆ. ಸೊ 224 ಕಾನ್ಸ್ಟಿಟ್ಯೂನ್ಸೀಸ್ ಅಲ್ಲಿ ನಿಮ್ ಪ್ರಕಾರ ಎಷ್ಟು ಹೆಣ್ಮಕ್ಳು? 40 ಇರಬಹುದು. 40 ಇಸ್ ವಾಟ್ ಹಿ ಫೀಲ್ಸ್. ಏನ್ ನಿಮ್ ಹೆಸರು? ಗಿರೀಶ್ ಅಂತ ಹೇಳಿ. ಗಿರೀಶ್ ಅವರೇ, ಓಟಾ ಜೂಟಾ? 100% ಓಟೆ. ಅದಕ್ಕೋಸ್ಕರ ನಮ್ಮ ಇಂಟರ್ನ್ಯಾಷನಲ್ ಟ್ರಿಪ್ ಪೋಸ್ಟ್ಪೋನ್ ಮಾಡಿದ್ವಿ ನಾವು. ನೋಡ್ರಪ್ಪ ನೋಡಿ, ಇಂತ 12th ಹೋಗ್ಬೇಕಿತ್ತು, ಬಟ್ 12th ಮತದಾನ ಇದೆ ಅಂತ ಅಂದ್ಬಿಟ್ಟು 13th ನಾವು ಪೋಸ್ಟ್ಪೋನ್ ಮಾಡಿದ್ವಿ. ನೋಡಿದ್ರ, ಎಲ್ಲರೂ ಪೋಸ್ಟ್ಪೋನ್ ಮಾಡ್ಕೊಳ್ಳಿ. ಮೇಡಮ್ ನನ್ನ ಮಗು ಹುಟ್ಟಬೇಕಾಗಿತ್ತು, ಬಟ್ ವೋಟಿಂಗ್ ಮಾಡಬೇಕು, ಸೊ ವಿ ಆರ್ ಪೋಸ್ಟ್ಪೋನಿಂಗ್ ಪ್ರೆಗ್ನೆನ್ಸಿ ಅಂತಾನು ಸುಮಾರು ಹೆಣ್ಮಕ್ಳು ಈ ತರ ಮಾಡ್ತಾರೆ. ಟೂ ಮೆನಿ ಶ್ರೀನಿವಾಸಸ್ ಟುಡೇ. ಸೊ ಶ್ರೀನಿವಾಸ್ ಅವರೇ, ಓಟಾ ಜೂಟಾ? ಪಕ್ಕ ಹಾಕ್ತಾ ಇದ್ದೀರಾ ಈ ಸತಿ? ಏನು ನೋ ಚೇಂಜಸ್, ನೋ ಡಿವಿಯೇಷನ್ಸ್? ಎಷ್ಟು ವರ್ಷಗಳಿಂದ ಹಾಕ್ತಾ ಇದ್ದೀರಾ? 5 ಟೈಮ್ಸ್. ಪಂಚಮಂ ಕಾರ್ಯಸಿದ್ಧಿ. 6ನೇ ಸತಿ ಯಾಕೆ ಮೇಡಮ್ ಹಾಕೋದು ಅಂತ ಇಲ್ಲ. 2 ವಾರ ಇರೋದು ವೋಟಿಂಗ್ಗೆ. ಅಂಡ್ ಸುಮಾರು ಜನರು ಸುಮಾರು ಮಾಲ್ಸ್ ಅಲ್ಲಿ, ಸುಮಾರು ಹೋಟೆಲ್ಗಳಲ್ಲಿ ಯಾರ್ಯಾರು ವೋಟ್ ಮಾಡ್ತಾರೋ ಅಂತವ್ರಿಗೆ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. ಅಂಡ್ ಶಾಪಿಂಗ್ ಬಿಲ್ ಅಲ್ಲಿ 10% ಡಿಸ್ಕೌಂಟ್ ಅಂತೆಲ್ಲ ಕೊಡ್ತಾ ಇದ್ದಾರೆ. ಲೈಕ್ ಇಲ್ಲೇ ಸೇಚೀಸ್ ಅಲ್ಲಿ ಯಾರ್ಯಾರು ವೋಟ್ ಮಾಡ್ತಾ ಇದ್ರು ಅವ್ರಿಗೆ ಒಂದು ಡೋನೆಟ್ ಕೊಡ್ತಾ ಇದ್ದಾರೆ. ಸೊ ನೀವು ಹೇಳಿ, ವೋಟ್ ಮಾಡೋರಿಗೆ ಇಷ್ಟೆಲ್ಲ ಸೌಲಭ್ಯ ಕೊಡ್ತಾ ಇದ್ರಲ್ಲ, ಯಾರು ಮಾಡಲ್ಲ ಅವ್ರಿಗೆ ಏನ್ ಮಾಡ್ಬೇಕು? ಪನಿಷ್ಮೆಂಟ್ ಕೊಡ್ಬೇಕು. ಪನಿಷ್ಮೆಂಟ್? ಅಯ್ಯೋ, ಗಲ್ಲು ಶಿಕ್ಷಣ. ಅವ್ರು ಒನ್ ಡೇ ಜೈಲ್ ಹಾಕ್ಬೇಕು. ಅಯ್ಯೋ ಗುರು, ಏನ್ ಹಿಂಗ್ ಹೇಳ್ಬಿಟ್ರು ಇವರು ಶ್ರೀನಿವಾಸ್ ಅವರು? ಒಂದೇ ಸತಿ 1 ಡೇ ಜೈಲಲ್ಲಿ ಹಾಕ್ಬೇಕು ಮೇಡಮ್ ಅಂತ. ಸೊ ವೋಟಿಂಗ್ ಈಸ್ ಕಂಪಲ್ಸರಿ ಅಬೌವ್ 18 years. ಇಟ್ ಇಸ್ ಅವರ್ ಫಂಡಮೆಂಟಲ್ ರೈಟ್. ಸೊ ವೋಟಿಂಗ್ ಮ್ಯಾಂಡೇಟರಿ ಮಾಡಬೇಕು. ಸೊ ವೋಟಾ ಜೂಟಾ ಅಂತ ಮಾತುಕತೆ ಮಾಡ್ತಿರುವ ಸಮಯದಲ್ಲಿ ಸೇ ಚೀಸ್ ಕನಕಪುರ ರಸ್ತೆಯಲ್ಲಿ ಇದ್ದೀವಿ. ಸಾಮಾನ್ಯವಾಗಿ ದರ್ಶಿನಿಯಲ್ಲಿ ಡೆಮೋಕ್ರಸಿ ಮಾಡ್ತೀವಿ, ದರ್ಶಿನಿಗಳಲ್ಲಿ ಹೋಗ್ಬಿಟ್ಟು ಮಾತಾಡ್ತೀವಿ. ಬಿಕಾಸ್ 2 ವಾರಗಳು ಇರೋದ್ರಿಂದ ಎಲ್ಲ ಜಾಗಗಳನ್ನ ಕವರ್ ಮಾಡ್ತಾ ಇದೀವಿ. ಲೆಟ್ಸ್ ಶಿಫ್ಟ್ ಓವರ್ ಹಿಯರ್. ಸೊ ದಿವ್ಯಾ ಅವರೇ, ವೈ ದಿಸ್ ಕಾನ್ಸೆಪ್ಟ್ ಆಫ್ ಡೋನಟ್ ಕೊಡ್ತೀವಿ ಎಲ್ರಿಗೂ ಅಂತ? It's a very quirky way of making people realize their right to vote. ಅಂದರೆ ನಮ್ಗೆ ಎಷ್ಟೊಂದು ಜನ 12ನೇ ತಾರೀಕು ಶನಿವಾರ ಬಂದಿದೆ, ಸೊ ಎಲ್ಲಾದ್ರೂ ಲಾಂಗ್ ವೀಕೆಂಡ್ ಹೊರಟೋಗ್ಬಿಡೋಣ ಅಂತ ಸ್ಕೆಚ್ ಹಾಕಿರ್ತಾರೆ. ಜೊತೆಗೆ ಸ್ಮಾಲ್ ಲಿಟಲ್ ಥಿಂಗ್ಸ್, ಮೀಡಿಯಾದವರೇ ಬರೀ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅನ್ನೋದಿಲ್ಲ. ನಾವು ನಮ್ಮ ಸ್ಮಾಲ್ ಎಂಟರ್ಪ್ರೈಸಸ್ನಲ್ಲೂ ನಾವು ವಿ ಕ್ಯಾನ್ ಆಲ್ವೇಸ್ ಶೋ ದಟ್
ನಾವು ತುಂಬ ರೆಸ್ಪಾನ್ಸಿಬಲ್ ಸಿಟಿಸನ್ಸ್, ನಮಗೂ ಒಂದು ಜವಾಬ್ದಾರಿ ಇದೆ ಸೊಸೈಟಿ ಬಗ್ಗೆ ಅಂತ ನಂಗೆ ಅನಿಸ್ತು. ಸ್ಮಾಲ್ ಲಿಟಲ್ ಥಿಂಗ್ ಅಲ್ವಾ, ಯಾಕೆ ಯಾರು ಮಾಡ್ತಾ ಇಲ್ಲ? ಎಷ್ಟೊಂದು ಜನ ಕಸ್ಟಮರ್ಸ್ ಬರ್ತಾರೆ, ಅವ್ರಿಗೆ ಇನ್ ಅ ನೈಸರ್ ವೇ, ಇನ್ ಅ ಸ್ವೀಟರ್ ವೇ ಡೋನಟ್ ಕೊಟ್ಬಿಟ್ಟು ಡು ನಾಟ್ ಫರ್ಗೆಟ್ ಟು ವೋಟ್ ಅಂತ ಹೇಳೋದು ತುಂಬ ಸ್ಮಾಲ್ ಲಿಟಲ್ ಥಿಂಗ್, ಬಟ್ ಇಟ್ ವಿಲ್ ಮೇಕ್ ಅ ಬಿಗ್ ಡಿಫರೆನ್ಸ್ ಅಂತ ಅನಿಸ್ತು. ಆ ಪ್ಲೇಟ್ ಅನ್ನು ತಗೊಂಡ್ಬರ್ತೀವಿ ಸೊ ದಟ್ ಯು ಕ್ಯಾನ್ ಆಕ್ಚುಲಿ ಹ್ಯಾವ್ ಅ ಲುಕ್ ಅಟ್ ಇಟ್. ಶೋರ್ ಥಿಂಗ್. ತುಂಬ ಸ್ಮಾಲ್ ಥಾಟ್ ವಿಚ್ ಜಸ್ಟ್ ಕೇಮ್. ಡೋನಟ್ ಡು ನಾಟ್ ಅಂತ ಕೂಡ ನಾವು ಪ್ರೊನೌನ್ಸ್ ಮಾಡ್ತೀವಿ. ಸೊ ಡು ನಾಟ್ ಫರ್ಗೆಟ್ ಟು ವೋಟ್ ಆನ್ May 12th ವಾಸ್ ಸಮಥಿಂಗ್ ದಟ್ ವಿ ವಾಂಟೆಡ್ ಟು ಕನ್ವೆ. ಸೊ ಸ್ಮಾಲ್ ಲಿಟಲ್ ಎಲ್ಲ ಅವ್ರು ಹೊರಡಕ್ಕಿಂತ ಮುಂಚೆ ಇದು ಕೊಟ್ಟಾಗ ಇಟ್ ಜಸ್ಟ್ ಬ್ರಿಂಗ್ ಸ್ಮೈಲ್ ಆನ್ ಫೇಸಸ್. ಓಕೆ, ಸೊ ಯಾರ್ಯಾರು ವೋಟ್ ಮಾಡ್ತಾರೋ ಅವ್ರಿಗೆ ಡೋನಟ್, ವೋಟ್ ಮಾಡದೇ ಇರೋರ್ಗೂ ಏನಾದ್ರು ಶಿಕ್ಷೆ ಕೊಡಬೇಕಲ್ವಾ? ಹಿಂದಿನ ಕಾರ್ಯಕ್ರಮದಲ್ಲಿ ಈ ಪ್ರಶ್ನೆನ ಕೇಳಿದ್ವಿ, ಸೇಯಿಂಗ್ ದಟ್ ವೋಟ್ ಮಾಡಿದವ್ರಿಗೆ ವೆನ್ ವಿ ಗಿವ್ ದಮ್ ಡಿಸ್ಕೌಂಟ್ಸ್ ಅಂಡ್ ಆಲ್ ಆಫ್ ದಟ್, ವೋಟ್ ಮಾಡದೇ ಇರೋರ್ಗೆ ಏನು ಮಾಡಬೇಕು? ಅವ್ರಿಗೆ ಕ್ರಿಬ್ ಮಾಡೋ ಯಾವ ಅಧಿಕಾರನೂ ಇರಲ್ಲ. ಅದ್ಭುತ, ಅಬ್ಸಲ್ಯೂಟ್ಲಿ. ಸೊ ನೀವು ಅಷ್ಟೇ ಮಹಾಜನಗಳೇ, May 12ನೇ ತಾರೀಕು ವೋಟ್ ಮಾಡಿ. ಮತ್ತೊಂದು ಪ್ರಶ್ನೆ ನಿಮ್ಮನ್ನು ಕೇಳ್ತಾ ಇದ್ದೀನಿ. 9513511118 ನೀವು ನಿಮ್ಮ ಉತ್ತರನ ಕಳಿಸ್ಬೇಕು. 9513511118 ಇಸ್ ದ ನಂಬರ್. 224 ಕಾನ್ಸ್ಟಿಟ್ಯೂಯೆನ್ಸೀಸ್ ಅಲ್ಲಿ ಎಷ್ಟು ಹೆಣ್ಮಕ್ಳು MLA ಆಗಿದ್ದಾರೆ ಗೊತ್ತಾ ನಿಮಗೆ? ಅಂದ್ರೆ ಈ ಸರ್ಕಾರ. ನೋ, ವೈಲ್ಡ್ ಗೆಸ್. ಮೇ ಬಿ 10. ಓಕೆ, ಕೆಲವರು 80 ಅಂತ ಹೇಳಿದ್ರು, ಕೆಲವರು 8 ಅಂತ ಹೇಳಿದ್ರು, ಕೆಲವರು 10 ಅಂತ ಹೇಳಿದ್ರು, ಇನ್ ಕೆಲವರು 200 ಇರ್ಬೋದು ಮೇಡಮ್ ಅಂತ ಹೇಳಿದ್ರು. ಹಾ, ಏನು ಹೆಸರು? ಕಲ್ಪಿತಾ. ಕಲ್ಪಿತಾ. ವಾವ್, ವಾಟ್ ಅ ನೈಸ್ ನೇಮ್ ದಟ್ ಇಸ್. ಶ್ರುತಿ. ಶ್ರುತಿ ಅಂತ ಹೆಸರು ಇಟ್ಕೊಂಡಿರೋರೆಲ್ಲ ಸೂಪರ್ ಪಾ. ದಟ್ಸ್ ಬಿಕಾಸ್ ಹೆಲೋ ಹಾಯ್ ಐ ಆಮ್ ಆಲ್ಸೋ ಶ್ರುತಿ. ಶ್ರುತಿ ಇಸ್ ರಾಕ್ ವೇರ್ ಎವರ್ ದೇ ಗೋ. ಮೇಡಮ್ ಸ್ವಲ್ಪ ಟೂ ಮಚ್ ಆಯ್ತು ಅಂತೀರಾ? ಓಕೆ, ವಿ ವಿಲ್ ಡು 3 ಮಚ್ ನಾವು ಬಿಕಾಸ್ ಅದು ಥರ್ಡ್ ಪರ್ಸನ್. ಹಾಯ್, ಏನು ನಿಮ್ಮ ಹೆಸರು? ಭಕ್ತಿ. ನಿಮ್ಮನ್ನು ನೋಡಿದಾಗ ಎಲ್ಲರೂ ನಮಸ್ಕಾರ ಮಾಡ್ತಾರಾ? ಹೆಸರು ಭಕ್ತಿ ಅಂತ, ನಾವು ನಮಸ್ಕಾರ ಮಾಡ್ತಾ ಇದೀವಿ. ಎಸ್, ಏನು ನಿಮ್ಮ ಹೆಸರು? ಊರ್ವಿಜಾ. ಊರ್ವಿಜಾ. ಒಂದು ನಿಮಿಷ, ಎಲ್ಲರೂ ಇಲ್ಲಿ ಬನ್ನಿ. ಆಲ್ ದ 4 ಆಫ್ ಯು ಕಮ್ ಹಿಯರ್. ಸೊ ಈ ಸತಿ ವೋಟ್ ಹಾಕ್ತಾ ಇದ್ದೀರಾ? ಯಪ್, ಪ್ಲಾನಿಂಗ್ ಟು. ಯಾರಿಗೆ ಅಂತ ಹ್ಯಾವ್ ಯು ತೀರ್ಮಾನ ಮಾಡಿದ್ದೀರಾ? ನೋಪ್, ನಾಟ್ ಯೆಟ್ ಡಿಸೈಡೆಡ್. ವಾಟ್ ಅಬೌಟ್ ಯು? ನೋ. ಭಕ್ತಿಯಿಂದ ನೋಟಾ ಒತ್ತು ಬಿಡ್ತೀಯಮ್ಮ ನೀನು? ನನ್ ಆಫ್ ದಿ ಅಬೌವ್ ಆಪ್ಷನ್. ಎಸ್, ವಿ ಹ್ಯಾವ್ ಟು ವೋಟ್. ಆಸ್ ಆಲ್ವೇಸ್ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಹೇಳ್ತಾ ಇದೀವಿ. ಸೊ ಇಲ್ಲಿಂದ, ಈ ಜಾಗದಿಂದ, ಕನಕಪುರದಿಂದ ಜೂಟ ದಮ್ ಪಕ್ಕ ಬಿರಿಯಾನಿ ಇದ್ರೆ ಅದಕ್ಕೆ 80 ರೂಪಾಯಿ. ವೋಟಿಂಗ್ ಇದ್ರೆ ದಮ್ ಪಕ್ಕ ಅದಕ್ಕೆ ಎಷ್ಟು? ಅದಕ್ಕೆ 100 ರೂಪಾಯಿ. ಅದಕ್ಕೆ ಓನ್ಲಿ ದಮ್ ಬೇಕು ವೋಟ್ ಮಾಡಕ್ಕೆ. ಎಸ್, ಸೆಕೆಂಡ್ ರೌಂಡ್ ಆಫ್ ಬ್ಯಾಟಿಂಗ್, ಸೆಕೆಂಡ್ ರೌಂಡ್ ಆಫ್ ಟಾಕಿಂಗ್, ಬಟ್ ಓನ್ಲಿ 1 ರೌಂಡ್ ಆಫ್ ವೋಟಿಂಗ್. May 12ನೇ ತಾರೀಕು ಪ್ರತಿಯೊಬ್ಬರು ನಾವು ನಮ್ಮ ಹಕ್ಕನ್ನು ಚಲಾಯಿಸಬೇಕು, ವೋಟನ್ನು ಮಾಡಬೇಕು. ಅದಕ್ಕೆ ಅದನ್ನು ಮತದಾನ ಅಂತ ಕರೆಯೋದು. ಫಸ್ಟ್ ರೌಂಡ್ ಕನಕಪುರ ರಸ್ತೆಯಲ್ಲಾದರೆ, ಇವಾಗ 2ನೇ ರೌಂಡು ಸೌತ್ ಎಂಡ್ ಹತ್ರ ಇರುವ ಕಬಾಬ್ ಮ್ಯಾಜಿಕ್ ಹತ್ರ ಇದ್ದೀವಿ. ಇಲ್ಲಿ ಸುಮಾರು ಮಹಾಜನಗಳು ಊಟ ಮಾಡ್ತಾ ಇದ್ರ ಬಗ್ಗೆನೇ ಮಾತಾಡ್ತಾ ಇದ್ರೆ, ಏನಯ್ಯ ಯಾರಿಗಯ್ಯ ವೋಟ್ ಹಾಕೋದು ಈ ಸತಿ? ನೀನು ಡಿಸೈಡ್ ಮಾಡಿದ್ಯಾ? ನಾನಂತೂ ಡಿಸೈಡ್ ಮಾಡಿದ್ದೀನಿ ಗುರು, ನಾನಂತೂ May 12ನೇ ತಾರೀಕು ಊರಲ್ಲೇ ಇರಲ್ಲ ಅಂತ. ಅದೇ ಥರ ಒಂದು ಎಂಟೈರ್ ಬಂಚ್ ಆಫ್ ಹುಡುಗರನ್ನ ಕ್ಯಾಚ್ ಹಾಕೊಂಡಿದ್ದೀವಿ ಇಲ್ಲಿ. ಏನ್ರಪ್ಪ ನಿಮ್ಮ ಧ್ವನಿಗಳು ಎಷ್ಟು ಲೌಡ್ ಆಗಿದೆ, ಅಲ್ಲಿ ತನಕ ಕೇಳಿಸ್ತಾ ಇದೆ. ಏನು ಹೆಸರು? ಪ್ರಕಾಶ್. ಪ್ರಕಾಶ್. ಏನು ಸರ್ಕಾರ ಬಂದಿದ ತಕ್ಷಣ ಏನ್ ಎಕ್ಸ್ಪೆಕ್ಟೇಷನ್ಸ್ ಏನಿಲ್ಲ ಮೇಡಮ್, ಅವ್ರು ಏನ್ ಅನ್ಕೊಂಡಿರ್ತಾರ ಅದು ಮಾಡೋದು ಸಾಕು. ಈ ಸತಿ ನೀವು ವೋಟ್ ಹಾಕ್ತೀರಾ? ವೋಟ್ ಹಾಕ್ತೀವಿ. ಪ್ರತಿ ವರ್ಷ ಹಾಕ್ತಿದ್ರಾ? ಅಲ್ಲಿ ಮಾಡಿದವಾಗಲಿ ವೋಟ್ ಹಾಕ್ಬೇಕು, ಯಾವಾಗ್ಲೂ ಹಾಕ್ತೀರಿ. ಸೂಪರ್. ಯಾರಿಗೆ ಹಾಕ್ಬೇಕು ಅಂತ ಗೊತ್ತಾ? ಯಾವ ಕಾನ್ಸ್ಟಿಟ್ಯೂನ್ಸಿ ನಿಮ್ದು? ಕಾನ್ಸ್ಟಿಟ್ಯೂನ್ಸಿ ಚಿಕ್ಕಪೇಟೆ ಬರುತ್ತೆ. ಹೇಳ್ರಿ ಪ್ರಕಾಶ್, ವೋಟ್ ಹಾಕ್ತಿದ್ರ ಅಲ್ಲ ಜೂಟ? ಜೂಟ್ ಅಂತ ಹಾಕೋಣ, ಖಂಡಿತ ಹಾಕೋಣ. ನಮ್ಮ ರೈಟ್ಸ್ ಹಾಕ್ಲೇಬೇಕು ಅಲ್ವಾ? ಮತ್ತೆ ಸರಿ, ಇವಾಗ ನಿಮ್ಮನ್ನ 2 ಪ್ರಶ್ನೆಗಳನ್ನ ಕೇಳ್ತೀನಿ. ಈ ಪ್ರಶ್ನೆಗಳಿಗೆ ನಿಮ್ಗೆ ಉತ್ತರ ಗೊತ್ತಂತ ನೋಡೋಣ. ಓಕೆ, ಟ್ರೈ ಮಾಡೋಣ. ನೋಡಿ, ಇವಾಗ 1967ರಲ್ಲಿ ಮೊಟ್ಟ ಮೊದಲನೆಯ ಫೀಮೇಲ್ ಕ್ಯಾಂಡಿಡೇಟ್ ಯಾರಾಗಿದ್ರು ಹೂ ಬಿಕೇಮ್ ಎನ್ MLA? ಅಲ್ಲಲ್ಲ, ಇದು ಕರ್ನಾಟಕ ಅಲ್ಲ? ಕರ್ನಾಟಕದ ಶಾಸಕರಾಗಿ ಮೊದಲನೆಯ ಹೆಣ್ಣು ಮಗಳು ಯಾರಾಗಿದ್ರು? ಆಪ್ಷನ್ಸ್ ಕೊಡ್ತೀನಿ ನಿಮ್ಗೆ. ವೈ ರಾಮಕ್ಕ, KS ನಾಗರತ್ನಮ್ಮ ಅಥವಾ ಜಯಲಲಿತಾ? ರಾಮಕ್ಕ. ನಿಮ್ಗೇನ್ ಅನ್ಸುತ್ತೆ? ರಾಮ. ನೀವು ಹೇಳಿದ್ರು ರಾಮ ಅಂದ್ರೆ ನೀವು ರಾಮನಾ? ಸೇಮ್ ಟು ಸೇಮ್. ನೀವು ಆಯ್ತಾ? ನಿಮ್ಗೆ ಗೂಗಲ್ ಮಾಡಿ. ನಿಜ ಗೊತ್ತಿಲ್ಲ ಮೇಡಮ್, ಸಿಕ್ಕಿಲ್ಲ, ಸಿಕ್ತಿಲ್ವಾ? ಸ್ಲೋ ಇದೆ ನೆಟ್. ಅಯ್ಯೋ, ಸ್ಲೋನಾ ಇಂಟರ್ನೆಟ್? ನಾಗರತ್ನಮ್ಮ. ಎರಡನೇ ಪ್ರಶ್ನೆ. ಈ ಬಾರಿ ಎಲೆಕ್ಷನ್ ಕಮಿಷನ್ ಅವರು ವೋಟಿಂಗ್ ಲಿಸ್ಟ್ ಅಲ್ಲಿ ಎಷ್ಟು ಮಹಾಜನಗಳ ಹೆಸರನ್ನ ಹಾಕಿದ್ದಾರೆ, ಅಂದ್ರೆ ಇಷ್ಟು ಜನ ವೋಟ್ ಮಾಡ್ತಾ ಇದ್ದಾರೆ ಅಂತ. ಅದು ಎಷ್ಟು ಜನ? 2 ರಿಂದ 3 ಕೋಟಿನ, 3 ರಿಂದ 4 ಕೋಟಿನ, 4 ರಿಂದ 5 ಕೋಟಿನ? 2 to 3. 2 to 3 crores. 3 to 4. 3 to 4 crores. ಮೇಡಮ್, ಅದು ಇರೋದೇ 1.5 crore 2 crore ಅಲ್ವಾ? ಅದ್ಮೇಲೆ ಹೆಂಗಾಗುತ್ತೆ? 2 to 3. 2 to 3 crores. 3 to 4 crores. 3 to 4 crores. ರೈಟ್ ಆನ್ಸರ್
ನೀವು ಹೇಳಿದ್ದು KS ನಾಗರತ್ನಮ್ಮ ಇಸ್ ಅಬ್ಸಲ್ಯೂಟ್ಲಿ ದ ರೈಟ್ ಆನ್ಸರ್. ನೀವು ಹೇಳಿದ್ದು ತಮಿಳ್ನಾಡು, ಇವ್ರು ಬಂದು ಇನ್ನೂ ಆಗಿರ್ಲಿಲ್ಲ. ರಾಮಕ್ಕ ಇವಾಗ ಹೆಣ್ಮಕ್ಳು ಇದಾರಲ್ಲ MLAಗಳು, ಅದರಲ್ಲಿ ಒಬ್ರು ನಾಗರತ್ನಮ್ಮ. ಗೂಗಲ್ ಅಲ್ಲಿ ನೋಡಿಲ್ಲ ನಾನು. ಬಿಡಿ ನೀವೇ ಗೂಗಲ್. ಅದೇ ನಾವು ಗರ್ಲ್ ಅಲ್ವಾ, ಸೊ ನಮ್ಮ ನೋಡ್ಕೊಂಡು ಹೇಳಿದ್ರಿ ನೀವು ಅಷ್ಟೇ. ಎರಡನೇ ಪ್ರಶ್ನೆಗೆ ಉತ್ತರ 4,96,85,300 ಚಿಲ್ಡ್ರೆ ಮಹಾಜನಗಳ ಹೆಸರು ವೋಟಿಂಗ್ ಲಿಸ್ಟ್ ಅಲ್ಲಿ ಇದೆ ಈ ಬಾರಿ. ಅದರಲ್ಲಿ ಅದು ಎಷ್ಟು ಜನ ವೋಟ್ ಮಾಡ್ತಾರೋ ಆಯ್ತಲ್ಲಪ್ಪ, 17ನೇ ತಾರೀಕೆ ಲಾಸ್ಟ್ ಡೇ. ಅದಾದ್ಮೇಲೆ ವೋಟಿಂಗ್ ಲಿಸ್ಟ್ ಅಲ್ಲಿ ಇದೆ ಹೆಸರು. ಕಾರ್ಯಕ್ರಮದ ಹೆಸರೇನು? ದರ್ಶಿನಿಯಲ್ಲಿ ಡೆಮೋಕ್ರಸಿ. ಸುಮಾರು ಮಹಾಜನಗಳು ಇಲ್ಲಿ ಎಸ್ ಖಂಡಿತವಾಗ್ಲೂ ಬ್ಯಾಟಿಂಗು ಮಾಡ್ತೀವಿ, ವೋಟಿಂಗು ಮಾಡ್ತೀವಿ ಅಂತ ಹೇಳ್ತಾ ಇದಾರೆ. ನಮಸ್ಕಾರ ಸರ್. ಸರ್, ಈ ಸತಿ ವೋಟಿಂಗ್ ಮಾಡ್ತಾ ಇದ್ದೀರಾ? ವೋಟಿಂಗ್ ಮಾಡಿದ್ರು. ಯು ಆರ್ ಗೋಯಿಂಗ್ ಟು ವೋಟ್. ಹ್ಯಾವ್ ಯು ಡಿಸೈಡೆಡ್? ಡಿಸೈಡ್ ಆಗಿಲ್ಲ, ಯಾರು ಮಾಡಬೇಕು ಅದನ್ನ ನೋಡ್ಕೊಂಡು ಮಾಡ್ತೀವಿ. ಕಬಾಬ್ ಮ್ಯಾಜಿಕ್ ಅಲ್ಲಿ ಹೆಂಗೆ A1 ಐಟಮ್ಗಳಿದೆಯೋ ಅದೇ ತರ A1 ಕ್ಯಾಂಡಿಡೇಟ್ಸ್ಗೆ ವೋಟ್ ಹಾಕಿ ಮೇ 12ನೇ ತಾರೀಕು ಮರಿದೆ. ಹೇಳ್ಬಿಡಿ ಸರ್, ವೋಟ್ ಹಾಕಿ ಅಂತ. ಎಲ್ಲರೂ ಆಗಬೇಕು, ನಾನು ಹಾಕ್ತೀನಿ, ನೀವು ಆಗ್ಬೇಕು, ಎಲ್ಲರೂ ಆಗ್ಬೇಕು. ಯಾರೋ ಮಾತಾಡ್ತಾ ಇದಾರೆ ಜೋಶಲ್ಲಿ, ಅವ್ರ ಹತ್ರ ಮಾತಾಡ್ತಾರ. ನಮಸ್ಕಾರ ಸರ್, ಹೇಳಿ, ಗಿಡ ಹಿಂದೆ ನಿಂತಿದ್ದೀರಾ? ಸಾರಿ, ಗಿಡ ಮುಂದೆ ನಿಂತಿದ್ದೀರಾ? ಏನ್ ನಿಮ್ಮ ಹೆಸರು? ಸೆಂದಿಲ್ ಕುಮಾರ್ ಅಂತ ಮೇಡಮ್. ಸೆಂದಿಲ್ ಅವರೇ, ಬೆಂಗಳೂರವರ? ಹೌದು ಮೇಡಮ್. ಸೂಪರ್. ಯಾವ ಏರಿಯಾ? ಮಾವಳ್ಳಿ ಮೇಡಮ್. ಓಕೆ ಸೆಂದಿಲ್ ಅವರೇ, ಒಂದು ಪ್ರಶ್ನೆಗೆ ಉತ್ತರ ಕೊಡಿ. ಹೇಳಿ ಮೇಡಮ್. 224 ಕಾನ್ಸ್ಟಿಟ್ಯೂನ್ಸೀಸ್ ಅಲ್ಲಿ ಎಷ್ಟು ಹೆಣ್ಮಕ್ಳು ಸದ್ಯಕ್ಕೆ MLA ಆಗಿದ್ದಾರೆ? ಗೆಸ್ ಮಾಡಿ. 4 ಜನ ಆಗಿದ್ದಾರೆ. 224 ಅಲ್ಲಿ ಓನ್ಲಿ 4 ಅಂತ ಅನ್ಸುತ್ತಾ ನಿಮ್ಗೆ? ಅಷ್ಟೇ ಅಂತ ಅನ್ಸುತ್ತಲ್ಲ. ಯುವರ್ ಆನ್ಸರ್ ಇಸ್ ನಾಟ್ ಎಕ್ಸಾಕ್ಟ್ಲಿ ಕರೆಕ್ಟ್, ಬಟ್ ಯು ಆರ್ ಕ್ಲೋಸ್ ಟು ದಿ ಆನ್ಸರ್ ಅಂತ ಹೇಳಬಹುದು. ನಿಮಗೆ ಇದೇ ಪ್ರಶ್ನೆನ ಕೇಳ್ತಾ ಇದೀವಿ. 9513511118ಕ್ಕೆ ನೀವು ನಿಮ್ಮ ವಾಟ್ಸ್ಆಪ್ ವಾಟ್ಸ್ಆಪ್ ಮೆಸೇಜ್ ಅನ್ನ ಕಳಿಸಬೇಕಾಗಿದೆ. ಮಿಸ್ಟೇಕ್ ಬೇಕೆ, ವೆರಿ ರಾಂಗ್ ಆಯ್ತು. ಪ್ರಶ್ನೆ ಏನು? 224 ಕಾನ್ಸ್ಟಿಟ್ಯೂನ್ಸೀಸ್ ಅಲ್ಲಿ ಈ ಬಾರಿ ಎಷ್ಟು MLAsಗಳು ಹೆಣ್ಣು ಮಕ್ಕಳು ಆಗಿದ್ದಾರೆ? ಟೆಲ್ ಮಿ ಅಂಡ್ ದೆನ್ ಐ ವಿಲ್ ಟೆಲ್ ಯು ದ ರೈಟ್ ಆನ್ಸರ್ ದ ಎಂಡ್ ಆಫ್ ದ ಶೋ. ಥ್ಯಾಂಕ್ ಯು ಸೋ ಮಚ್ ಸೆಂದಿಲ್ ಅವರೇ. ಸೊ ಈ ಸಿಟ್ಟಿಂಗ್ ಪಾಪ್ಯುಲೇಷನ್ ಜೊತೆ ಸ್ವಲ್ಪ ಮಾತಾಡೋಣ ಅಂತ ಅನ್ಕೊಂಡಿದ್ದೀನಿ. ಈ ಹುಡುಗರು ರಮೇಶ್ ಹತ್ರ ಮಾತಾಡೋಣ ಬನ್ನಿ. ನಮಗೆ ದಿವ್ಯ ದೃಷ್ಟಿ ಇದೆ, ದೂರದೃಷ್ಟಿ ಇದೆ. ವಿ ಕ್ಯಾನ್ ಫೈಂಡ್ ಔಟ್ ಹೂ ದ ಪೀಪಲ್ ಆರ್. ಡೇಟಾ ನರ್ಡ್ ಅಂಡ್ ರಮೇಶ್. ಏನಪ್ಪ ನೀನು ಹೆಸರೇ ರಮೇಶ ಅಥವಾ ಬರೀ ಶರ್ಟ್ ಮೇಲೆ ರಮೇಶ? ಹೆಸರೇ ರಮೇಶ್. ರಮೇಶ್, ವೋಟ್ ಹಾಕ್ತಿದ್ದೀರಾ ಈ ಬಾರಿ? ನೋ ಜೂಟ್. ಪ್ರತಿ ವರ್ಷ ಹಾಕ್ತೀರಾ? ನೀವೇನು ಅವ್ರನ್ನ ನೋಡ್ಕೊಂಡು ಉತ್ತರ ಕೊಡ್ತಾ ಇರೋದು? ಇವರೇ ನಿಮ್ಮ ಮೌತ್ ಪೀಸ್ ಇರೋ? ಯಾವ ಕಾನ್ಸ್ಟಿಟ್ಯೂನ್ಸಿ ಯಾವ್ದು ನಿಮ್ದು? ಅಯ್ಯೋ ಗುರು, ಇವ್ರಿಗಿವ್ರ ಮನೆ ಅಡ್ರೆಸ್ಸೇ ಗೊತ್ತಿಲ್ವಲ್ಲಪ್ಪ. ಓಕೆ, ಏನ್ ನಿಮ್ಮ ಹೆಸರು? ಗೌರವ್. ಓಟಾ ಜೂಟಾ? ಎಷ್ಟನೇ ಸತಿ ಓಟ್ ಹಾಕ್ತಿದ್ದೀರಾ? ಇದು 3ನೇ ಸಲ. 3ಕ್ಕೆ ಮುಕ್ತಾಯ ಅಂತ ಎಲ್ಲಾದ್ರೂ ಮುಗಿಸ್ಬಿಟ್ರೆ ಕಷ್ಟ. ನೀವು ಗೊತ್ತಾಯ್ತಾ? 4ನೇ ಸಲ, 5ನೇ ಸಲ, 6ನೇ ಸಲನೂ ಹಾಕ್ಬೇಕು. ನೀವು ಎಷ್ಟು ಸ್ಪೀಡಲ್ಲಿ ಬ್ಯಾಟಿಂಗ್ ಮಾಡ್ತೀರೋ ಅಷ್ಟೇ ಸ್ಪೀಡಲ್ಲಿ ವೋಟಿಂಗು ಮಾಡಬೇಕು. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು. ಇವಾಗ ಬ್ಯಾಟಿಂಗ್ ಕಂಟಿನ್ಯೂ ಮಾಡಿ. ದರ್ಶಿನಿಯಲ್ಲಿ ಡೆಮೋಕ್ರಸಿ ಕಾರ್ಯಕ್ರಮ ನಡೀತದೆ. ಇಲ್ಲಿ ಓಟಾ ಜೂಟಾ ಅಂತ ಕೇಳ್ತಾ ಇದೀವಿ. ಕಮ್ ಮಂಡ್ಯದವನು. ಮಂಡ್ಯಕ್ಕೆ ಹೋಗ್ತಾ ಇದೆ ವೋಟ್ ಮಾಡಕ್ಕೆ. ಮತ್ತೆ ವೋಟ್ ಮೇಲೆ ಹೋಗ್ಲೇಬೇಕಲ್ವಾ? ಐ ಲೈಕ್ ಸಚ್ ಪೀಪಲ್. ಎಂತ ಜೋಶ್ ಇದೆ ನೋಡಿ, ಯಂಗ್ ಬ್ಲಡ್, ಯಂಗ್ ಕ್ರೌಡ್ ಅಲ್ಲಿ ಇದೆ ಜೋಶು. ಕೆಲಸ ಮಾಡ್ತಾರ ನೋಡ್ಬೇಕು, ಹೊಸಬ್ರಿಗೆ ಚಾನ್ಸ್ ಕೊಡಿ. ಆಗಲ್ಲ ನೋಡ್ರಲ್ಲ, ಕಾಂಗ್ರೆಸ್ ಬೆಳೆ ಇದ್ರೆ ಹೊಲದಲ್ಲಿ ಬೆಳೆ ಬರಲ್ಲ, ಕಾಂಗ್ರೆಸ್ ನಾಡಲ್ಲಿದ್ರೆ ಕರ್ನಾಟಕನೂ ಉದ್ಧಾರ ಆಗಲ್ಲ. ಸೊ ಮಂಡ್ಯದ ಗಂಡು ಅಂತ ಹೊಸ ಟೈಟಲ್ ಇವ್ರಿಗೂ ಕೊಡ್ತಾ ಇದೀವಿ. ಅದೇ ಹೇಳಪ್ಪ, ನೀನ್ ಎಲ್ರಿಗೂ ವೋಟ್ ಹಾಕಿ. ಒಳ್ಳೆಯವ್ರಿಗೆ ವೋಟ್ ಹಾಕಿ. ಜಾತಿ ಮತ ಯಾವ್ದು ನೋಡ್ಬೇಡಿ, ಮುಂದಿನ ಬೆಳವಣಿಗೆ ನೋಡಿ. ಅದ್ ಬಿಟ್ಬಿಟ್ಟು ನಾನು ಲಿಂಗಾಯಸು, ನಾನು ಗೌಡಸು, ನಾನು ಹಿಂದೂ ಮುಸ್ಲಿಮು ಯಾರು ಬರಲ್ಲ. ರಾಜಕೀಯ ಅಂದ್ರೆ ಇವತ್ತೇನ್ ಮಾಡ್ಕೊಂಡಿದ್ದಾರೆ, ಒಂದು ವ್ಯವಸಾಯ ಮಾಡ್ಕೊಂಡ್ಬಿಟ್ಟಿದ್ದಾರೆ. 100 ಕೋಟಿ ಹಾಕೋದು, 1000 ಕೋಟಿ ತೆಗಿಯೋದು. ಒಬ್ಬ ಶ್ರೀಸಾಮಾನ್ಯ ಏನಾದ್ರು ಒಂದು ಕಾರ್ ತಗೊಂಡ್ರೆ IT ಇದು ಎಲ್ಲ ಕೇಳ್ತಾರೆ. ಫಸ್ಟ್ ಟೈಮ್ ಎಲೆಕ್ಷನ್ ನಿಂತ್ಕೊಬೇಕಾದ್ರೆ 10 ಎಕರೆ 20 ಎಕರೆ 10,000 20,000 ಇತ್ತು ಅಂದರು. 10,000 ಕೋಟಿ 20,000 ಕೋಟಿ ಈ ಓದ್ತಾ ಇರೋ ಮಳೆಗೆ 150 ಕೋಟಿ ಇರುತ್ತೆ. ಎಲ್ಲಿಂದ ದುಡಿತಾರೋ ಗೊತ್ತಿಲ್ಲ. ಅದಕ್ಕೆ ನಾನು ಹೇಳೋದನ್ನು ಬ್ಯಾಕ್ಗ್ರೌಂಡ್ ನೋಡಿ, ಪಕ್ಷಗಳು ನೋಡಬೇಡಿ, ಜಾತಿ ನೋಡಬೇಡಿ, ಒಳ್ಳೆಯವ್ರು ನೋಡಿ, ಬ್ಯಾಕ್ಗ್ರೌಂಡ್ ನೋಡಿ. ನಿಯತ ಇರೋರು ವೋಟ್ ಮಾಡಿ. ವೋಟ್ ಮಾಡೋದು ನಿಮ್ಮ ಹಕ್ಕು, ಮಾಡಿ ಮಿಸ್ ಮಾಡಬೇಡಿ. ವೋಟ್ ಮಾಡೋಕೆ ಇಷ್ಟ ಇಲ್ಲ ಅಂದ್ರೆ ವೋಟ್ ಆದರೂ ಮಾಡಿ. ಬೇರೆ ಒಂದು ಬಂದಿದೆಯಲ್ಲ ಈಗ, ನಾವು ಮಾಡೋಕೆ ಇಷ್ಟ ಇಲ್ಲ ಅಂತ ಅದಕ್ಕಾದ್ರೂ ಓದ್ತಿ. ಜನಕ್ಕೆ ಗೊತ್ತಾಗಬೇಕು, ಪಬ್ಲಿಕ್ಗೆ. ರಾಜಕೀಯ ವ್ಯಕ್ತಿಗಳಿಗೆ ಏನಂದ್ರೆ ವರ್ಷದಲ್ಲಿ 5 ವರ್ಷಕ್ಕೆ ಒಂದೇ ಸಲ ಬರೋದು ನಮ್ಗೆ ಪವರು. ಆ ಪವರ್ ನೋಡಿಸ್ಬೇಕು, ಜನರ ಪವರು. ಸೊ ಫ್ಯಾಷನ್, ಬ್ಯೂಟಿ, ಗ್ಲಾಮರ್ ಅದೆಲ್ಲ ಬೇಕು, ಅದೆಲ್ಲ ಇದೆ. ಜೊತೆಗೆ ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ಕೂಡ ಇರುತ್ತೆ. ಆ ವೋಟ್ ಹಾಕುವ ರೆಸ್ಪಾನ್ಸಿಬಿಲಿಟಿ ಎಲ್ರಿಗೂ ಇದೆ. ಒಂದು ಮೆಸೇಜ್ ಕೊಡಿ ಮತ್ತೆ ನಮ್ಮ ಜನರಿಗೆ. ನಾವು ರೀಸೆಂಟ್ ಆಗಿ ಅಷ್ಟೇ ಮೆಟ್ರೋ ಕುಣಿತ ಅಂತ ಒಂದು ಕಾರ್ಯಕ್ರಮ ಮಾಡಿದ್ವಿ. ಸ್ಪೆಷಲಿ ವೋಟ್ಗೋಸ್ಕರನೇ ನಾವು ಮಾಡಿದ್ದು. ಅಂದರೆ ವೋಟ್ ನಮ್ಮ ಹಕ್ಕು, ಖಂಡಿತ ನಾವು ಮತನ ಚಲಾಯಿಸಲೇಬೇಕು. ಅದೇ ಅರ್ಹತೆ ಇರೋವಂಥವ್ರಿಗೆ ಚಲಾಯಿಸಿ ಅಂತಲೇ
ಕಾಲೇಜಸ್ನಲ್ಲೆಲ್ಲ ಹೋಗಿ ನಾವು ಮಕ್ಕಳಿಗೆಲ್ಲ ಅವೇರ್ನೆಸ್ ಕಾರ್ಯಕ್ರಮನ ಕೂಡ ಮಾಡಿದ್ವಿ ನಾವು. ಸೊ ಲಂಚ ತಗೋಬಾರ್ದು, ಸೊ ಅದು ಬಿಟ್ಟು ಬೇರೆ ರೀತಿಯಲ್ಲಿ ನಮ್ಮ ರಾಜ್ಯನ ಕ್ಲೀನಾಗಿ ನಡೆಸೋವಂಥವ್ರು ಎಲ್ಲ ರೀತಿಯಿಂದನೂ ಒಳ್ಳೇದಾಗಬೇಕು ಅಂಥವ್ರನ್ನ ನೋಡಿ ವೋಟ್ ಮಾಡಿ ಅಂತಲೇ ನಾವು ಕಾರ್ಯಕ್ರಮಗಳನ್ನ ಮಾಡಿದ್ದೀವಿ. 224 ಕ್ಷೇತ್ರಗಳಲ್ಲಿ ಕಾನ್ಸ್ಟಿಟ್ಯೂಯೆನ್ಸೀಸಲ್ಲಿ ಎಷ್ಟು ಹೆಣ್ಮಕ್ಳು MLA ಆಗಿದ್ದಾರೆ ಅಂತ ಈ ಪ್ರಶ್ನೆಗೆ ಉತ್ತರ ನೀಡಬೇಕು. ಬಿಫೋರ್ ದಟ್ ವಿ ಹ್ಯಾವ್ ವೆರಿ ಇಂಟ್ರೆಸ್ಟಿಂಗ್ ಪರ್ಸನ್ ಹೂ ವಾಂಟ್ಸ್ ಟು ಟಾಕ್ ಟು ಅಸ್. ಬನ್ನಿ. ಕಬಾಬ್ ಮ್ಯಾಜಿಕ್ ಅಲ್ಲಿ ಎಂಟ್ರಿ ಕೊಟ್ಟಿದ ತಕ್ಷಣ ಇವ್ರು ಫಸ್ಟ್ ಪ್ರಶ್ನೆ ಕೇಳೋದು, ನೀವು ಟಿವಿ ಅವರು ನೀವು ನಿಮ್ಮ ಹತ್ರ ಮಾತಾಡ್ಬೇಕು, ಸೈಡಲ್ಲಿ ಮಾತಾಡ್ಬೇಕು ಬನ್ನಿ ಅಂತ. ಅದಕ್ಕೆ ಸೈಡಿಗೆ ಕರ್ಕೊಂಡ್ ಬಂದೀವಿ ನಾವು ಇವಾಗ. ನಾವು ಪಟಾಕಿ ಶ್ರುತಿ ಅಂತ. ನಮಸ್ಕಾರ ಕೃತಿ ಅಂತ. ಸರಿ ಹೇಳಿ, ಈ ಸತಿ ಓಟಾ ಜೂಟ? ನಮ್ಮೂರಲ್ಲಿ ನಾರ್ಮಲ್ BJPನೇ, ಅದು ನೆನ್ಸಕ್ಕೆ ಹೋಗಲ್ಲ. ಯಾರಿಗೆ ಅಂತ ಹೇಳಂಗಿಲ್ಲ ಕಂದ. ಓಟ್ ಆಗ್ತಾ ಇದೆಯಾ ಅಂತ ಕೇಳಿದೆ. ಓಟ್ ಹಾಕ್ತಿದೀವಿ. ಹೋಗ್ತಾ ಇದೀರ ಊರಿಗೆ? ಇಲ್ಲಿ ಮತ್ತೆ ಬಿಸ್ನೆಸ್ ಜಯರಮಣ ನೋಡ್ಕೊಂತಾರೆ. ನಿಮ್ಮ ಪ್ರಕಾರ 4 ಕೋಟಿ ಜನರ ಹೆಸರಿದೆ ವೋಟಿಂಗ್ ಲಿಸ್ಟ್ ಅಲ್ಲಿ. ಸೊ ಅವರಲ್ಲಿ ಎಷ್ಟು ಜನ ಓಟ್ ಹಾಕ್ತಾರೆ ಅಂತ ಅನ್ಸುತ್ತೆ? ಅದ್ರಲ್ಲಿ ಯಾರು ಇವಾಗ ಹಾಕಿದ್ರೆ ಒಂದೂವರೆ ಕೋಟಿ ಮಾಡ್ಬೋದು. ಬಾಕಿ ಎಲ್ಲ 2,000 3,000ಕ್ಕೆ ಸುಮ್ಮನೆ ಹಾಕೊಂಡು ದಿನಕ್ಕೆ ಹೋದ್ರೆ 500 ರೂಪಾಯಿ ಖರ್ಚು ಸಿಗುತ್ತೆ. ಅವ್ನು ಸುಮ್ಮನೆ ಓಟ್ ಹಾಕಿ 2,000 ಕೊಡ್ತಾರೆ, ಬಾಂಡ್ ಹಾಕ್ತಾರೆ ಅಷ್ಟೇ. ವೆರಿ ಸ್ಯಾಡ್. ಆಕ್ಚುಲಿ ಇವ್ರು ಹೇಳಿದ್ರಲ್ಲಿ ಒಂದು ಸತ್ಯ ಇದೆ, ಅದು ಆಗ್ಬಾರ್ದು ಆ ಥರ. ಮಹಾಜನಗಳೇ, ಈ ಸತಿ ಅಟ್ಲೀಸ್ಟ್ ನ್ಯಾಯವಾಗಿ ನಿಯತ್ತಾಗಿ ಒಂದು ಓಟ್ ಹಾಕಿ ಅಲ್ವಾ? ಏನಪ್ಪ ತಲೆ ಕೆರ್ಕೊಳ್ತಾ ಇದೆಯಾ ನೀನು? ಇದ್ರ ಮೇಲೆ ಏನು ಇಲ್ಲ, ಹುಳ ಬಿಡಕ್ಕೆ ಅಲ್ವಾ? ಇವ್ರ ಪಕ್ಕದಲ್ಲಿ ಬಿಡಿ, ಅವ್ರನ್ನ ಪಕ್ಕ ಬಿಡಿ. ನೀವೇನಾ ಜಯರಾಮ್ನ ಬಿಟ್ಟೋಗ್ತೀವಿ ಅಂದಿದ್ದು? ಜಯರಾಮ್ ನೀವು ಓಟ್ ಹಾಕಲ್ವೇನ್ರಿ 12ನೇ ತಾರೀಕು? ಪಕ್ಕ ಹೋಗ್ತಾ ಇದೀನಿ ಊರಿಗೆ. ಯಾವ ಊರು? ಧರ್ಮಸ್ಥಳ. ಮಂಜುನಾಥ ಸ್ವಾಮಿ ಇರುವ ಊರು ಅಲ್ವಾ? ನಮ್ಮ ಕರ್ನಾಟಕದಲ್ಲಿ ಮೋಸ್ಟ್ ಕಾಮನ್ ಹೆಸರು ಅಂದ್ರೆ ಮಂಜು. ಸರಿ ಹೇಳಿ, 224 ಕ್ಷೇತ್ರಗಳಲ್ಲಿ ಎಷ್ಟು ಹೆಣ್ಮಕ್ಳು ಇದಾರೆ ಗೊತ್ತಾ MLA ಆಗಿ? ಎಷ್ಟು ಅಂದಾಜು ಒಂದು 4-5. ನೀವು 5, ನೀವು? ನಾವು ಅಷ್ಟು ನಾಲೆಜ್ ಏನಿಲ್ಲ ಅದ್ರ ಬಗ್ಗೆ. ಅಂದಾಜು ಒಂದು 5 ಅಂತ ಇಟ್ಕೋಣ. 5 + 5 10 ಇರಲಿ. ಓಕೆ, ಯು ವಿಲ್ ಆಸ್ಕ್ ಪೀಪಲ್ ದ ಸೇಮ್ ಕ್ವೆಶ್ಚನ್ ಅಂಡ್ ಐ ಆಮ್ ಗೋಯಿಂಗ್ ಟು ಗಿವ್ ಯು ದಿ ಆನ್ಸರ್ ರೈಟ್ ಅವೇ. ಸರ್, 224 ಕ್ಷೇತ್ರಗಳಲ್ಲಿ ಎಷ್ಟು ಹೆಣ್ಮಕ್ಳು MLA ಆಗಿದ್ದಾರೆ? 18 ಜನ. 18 ಜನ ಅಂತ ಹೇಳ್ತಾ ಇದ್ರೆ. ಓಟಾ ಜೂಟ ಈ ಬಾರಿ? ಓಟ್ ಹಾಕ್ತಾರ ಜೂಟ? ಓಟ್ ಹಾಕ್ತೀವಿ, ಖಂಡಿತ. ವೋಟ್ ಹಾಕೋರಿಗೆ ಮೋಸ್ಟ್ ಹೋಟೆಲ್ದಲ್ಲಿ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ, ಅಥವಾ ಹೋಟೆಲ್ಗಳಲ್ಲಿ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ, ಶಾಪಿಂಗ್ ಅಲ್ಲಿ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. ವೋಟ್ ಮಾಡದೇ ಇರೋರಿಗೆ ಏನ್ ಮಾಡ್ಬೇಕು ಸರ್? ವೋಟ್ ಮಾಡದೇ ಇರೋರಿಗೆ ಅವ್ರ ಮನೆಯಲ್ಲಿ ಕರೆಂಟ್ ಕಟ್ ಮಾಡಬೇಕು, ಗ್ಯಾಸ್ ಕಟ್ ಮಾಡಬೇಕು, ನೀರು ಕಟ್ ಮಾಡಬೇಕು. ಅವತ್ತೇ ಬಂದು ವೋಟ್ ಮಾಡ್ತಾರೆ, ಅವತ್ತು ಸರಿಯಾದ ಜನ ಆಯ್ಕೆ ಆಗ್ತಾರೆ. ಕರೆಕ್ಟ್. ಇಮ್ಯಾಜಿನ್, ಮನೆಯಲ್ಲಿ ಪವರ್, ವಾಟರ್, ಇನ್ನೇನು ಹೇಳಿದ್ರಿ? ಕ್ವಾರ್ಟರ್. ಸಾರಿ, ನೀವು ಕ್ವಾರ್ಟರ್ ಹೇಳಿಲ್ಲ, ಸಾರಿ. ಪವರ್, ವಾಟರ್ ಎಲ್ಲ ಇಲ್ಲಾಂದ್ರೆ ಬದುಕಕ್ಕಾಗತ್ತ ಮನುಷ್ಯನಿಗೆ? ಅದಕ್ಕೆ ವೋಟ್ ಹಾಕ್ಬೇಕು. ಅದು ಸೂಪರ್. ಏನ್ ನಿಮ್ಮ ಹೆಸರು? ಗಣೇಶಾಯ ನಮಃ. ಎಲ್ಲ ಒಳ್ಳೇದಾಗ್ಲಪ್ಪ. ಥ್ಯಾಂಕ್ ಯು ಗಣೇಶ್ ಅವರೇ. ಎಸ್, ಬನ್ನಿ ಸರಿ ಕಡೆ. ವೋಟ್ ಹಾಕಿ ಇದೊಂದು ಪ್ರಬಲವಾದಂತಹ ಅಸ್ತ್ರ. ಜನರ ಒಂದು ನಾಡಿ ಮಿಡಿತ ಪ್ರತಿಯೊಬ್ಬ ರಾಜಕಾರಣಿಗೆ ಗೊತ್ತಾಗಬೇಕಾಗತ್ತೆ. ಯಾರು ದುಡ್ಡು ತಗೊಂಡು ವೋಟ್ ಹಾಕ್ತಾರೋ ಅವರು ಪ್ರಶ್ನೆ ಮಾಡುವಂತಹ ಒಂದು ನೈತಿಕ ಪ್ರಜ್ಞೆ ಇರೋದಿಲ್ಲ. ನಾವು ವೋಟ್ ಹಾಕ್ತಿರುವಂತದ್ದು 100 ರೂಪಾಯಿ ಅಥವಾ ಒಂದು ಸಾರಾಯಿ ಪ್ಯಾಕೆಟ್ಗಲ್ಲ, ಅಥವಾ ಒಂದು ಬಟ್ಟೆಗಲ್ಲ, ಅಥವಾ ಒಂದು ಬಿರಿಯಾನಿಗಲ್ಲ. ನಾವು ವೋಟ್ ಹಾಕ್ತಿರೋ ನಮ್ಮ ದೇಶವನ್ನು ಅಭಿವೃದ್ಧಿ ಮಾಡುವಂತಹ ಜನರಿಗೆ. ಆ ವೋಟ್ ಆಗುವಂತವನಿಗೆ ಒಂದು ಅರ್ಹತೆ ಇರಬೇಕಾಗತ್ತೆ. ಅವನು ನಮ್ಮನ್ನು ಆಳ್ಬೇಕಾದ್ರೆ ಅವನಿಗೆ ಒಂದು ನೈತಿಕ ಪ್ರಜ್ಞೆ ಇರಬೇಕಾಗತ್ತೆ. ಅದ್ಭುತ. ಓಕೆ, ಪ್ಯಾಕಪ್. ನನ್ನ ಕೆಲಸ ಮುಗೀತು. ಇವರೆಲ್ಲ ಮಾಡಿದ್ದಾರೆ ನನ್ನ ಕೆಲಸನ. ಥ್ಯಾಂಕ್ ಯು ವೆರಿ ಮಚ್. ನಿಮಗೆ ಪ್ರಶ್ನೆಗೆ ಉತ್ತರನ ನೀಡಬೇಕಾಗಿದೆ. ಪ್ರಶ್ನೆ ಏನಾಗಿತ್ತು? 224 ಕ್ಷೇತ್ರಗಳಲ್ಲಿ ಎಷ್ಟು ಹೆಣ್ಣು ಮಕ್ಕಳು MLA ಆಗಿದ್ದಾರೆ ಅಂತ. ದಿ ಆನ್ಸರ್ ಇಸ್ 8. ಅಷ್ಟೇನಾ ಶ್ರುತಿ? ಅಂದ್ರೆ ಅಷ್ಟೇ. ಏನ್ ಮಾಡೋದು? ಇನ್ನಷ್ಟು ಹೆಣ್ಮಕ್ಳು ಬರಬೇಕು, ದೇಶ ಉದ್ಧಾರ ಆಗಬೇಕು. ಅದಕ್ಕೆ ಹೇಳೋದು, ದಿ ಹ್ಯಾಂಡ್ ದಟ್ ರಾಕ್ಸ್ ದ ಕ್ರೇಡಲ್ ರೂಲ್ಸ್ ದ ವರ್ಲ್ಡ್ ಅಂತ ಸುಮ್ಮನೆ ಹೇಳಿರ್ತಾರೆ. ಸೊ ಯಾರ್ಯಾರು ಇದಕ್ಕೆ ರೈಟ್ ಉತ್ತರನ ಕಳಿಸಿರ್ತೀರೋ 9515111118ಕ್ಕೆ ನಿಮಗೆ ಹಾಯ್ ಹೆಲೋ ಹವರ್ ಯು ಅಂತ ಸಂಜಯ್ ಅಂತ ಒಬ್ರು ಇದ್ದಾರೆ, ಅವ್ರು ಟ್ರಿಂಗ್ ಮಾಡಿ ಹೇಳ್ತಾರೆ. ನಾನು ನಿಮಗೆ ಆಮೇಲೆ ಬಹುಮಾನ ಕೊಡ್ತೀನಿ. ನನ್ನ ಪಟಾಕಿ ಶ್ರುತಿ ಫೇಸ್ಬುಕ್ ಪೇಜಲ್ಲಿ ಕೂಡ ನೀವು ನಿಮ್ಮ ಆನ್ಸರ್ಸ್ನ ಕಳಿಸಿದ್ರೆ ಐ ವಿಲ್ ಕಾಲ್ ಯು ಟುಮಾರೋ ಅಂಡ್ ಗಿವ್ ಯು ಪ್ರೈಸಸ್. ಓಕೆ, ಸೊ ಈ ದರ್ಶಿನಿಯಲ್ಲಿ ಡೆಮೋಕ್ರಸಿ ಕಾರ್ಯಕ್ರಮ ಮತ್ತೆ ಕಂಟಿನ್ಯೂ ಆಗುತ್ತೆ, ಮತ್ತೆ ನಿಮ್ಮ ಭೇಟಿ ಆಗುತ್ತೆ. ಅಲ್ಲಿವರೆಗೆ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್ ಅಂಡ್ ಡೋಂಟ್ ಫರ್ಗೆಟ್ ವಿ ಹ್ಯಾವ್ ಓನ್ಲಿ 2 ವೀಕ್ಸ್ ಟು ಗೋ. 14 ದಿನಗಳು ಅಷ್ಟೇ ವೋಟ್ ಹಾಕಕ್ಕೆ. ಗೊತ್ತಾಯ್ತಾ? ಇವಾಗ ನಾನು ಡ್ಯೂಟ್ ಅಲ್ಲ. ಟಾಟಾ, ಬೈ ಬೈ, ಸಿ ಯು. ಹೊರಟೇನ ಶ್ರುತಿ, ಸೈನಿಂಗ್ ಆಫ್.